ಹಾಯ್ ಎಲ್ಲರಿಗೂ ನಮಸ್ಕಾರ ರೀ. ಇವತ್ತಿನ ವಿಡಿಯೋ ಒಳಗೆ ನಾನು ನಿಮ್ಗೆ IQ13 ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಹೌದು, ಈ ಫೋನ್ ಏನಿದೆ ಅದು ಲಾಂಚ್ ಆಗಿಂತ ಮುಂಚೆನೇ ಸಾಕಷ್ಟು ಒಂದು ಹವಾ ಮಾಡ್ತಾ ಇತ್ತು. ಅಷ್ಟೇ ಅಲ್ಲ, IQ ಅಲ್ಲಿ ಸಾಕಷ್ಟು ಸ್ಮಾರ್ಟ್ಫೋನ್ನ ಲಾಂಚ್ನ ಮಾಡಿದ್ದಾರೆ. ಆದರೆ ಈ IQ13 ಯಾವ ಒಂದು ಫೋನ್ ಕೂಡ ಹವಾ ಇಲ್ಲ ಅಂತ ಹೇಳ್ಬೋದು. ಅಷ್ಟೆಲ್ಲ ಫ್ರೆಂಡ್ಸ್, ನಿಮಗೆ ಅನಿಸ್ಬೋದು ಈ ಫೋನ್ ಇಷ್ಟೊಂದು ಯಾಕೆ ಸದ್ದು ಮಾಡ್ತಾ ಇದೆ ಅಂತ. ಅಷ್ಟೇ ಅಲ್ಲ, ಈ ಫೋನ್ ಏನಿದೆ ಡೈರೆಕ್ಟಾಗಿ ಲೇಟೆಸ್ಟ್ ಆಗಿ ಲಾಂಚ್ ಆಗಿರುವಂಥ iPhone 16 ಸೀರೀಸ್ಗೆ ಟಕ್ಕರ್ನ ಕೊಡ್ತಾ ಇದೆ. ಹೌದು, iPhone 16 ಅಲ್ಲಿ ನೀವು ಲೇಟೆಸ್ಟ್ ಆಗಿರುವಂಥ ಆ್ಯಪಲ್ A18 Pro ಚಿಪ್ಸೆಟ್ ನೋಡೋದಕ್ಕೆ ಸಿಗುತ್ತೆ. ಹೌದು ಫ್ರೆಂಡ್ಸ್, ಈ ಫೋನ್ ಏನಿದೆ ಅಂದರೆ IQ13 ಏನಿದೆ, ಈ ಫೋನ್ ಏನಿದೆ ಅಷ್ಟೊಂದು ಪವರ್ಫುಲ್ ಇದೆ. ಹೌದು ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಇದರ ಸಂಬಂಧಪಟ್ಟಂಗೆ ನಿಮ್ಮ ಮಾಹಿತಿ ತಿಳಿಸ್ಕೊಡ್ತೀನಿ. ಅಷ್ಟೆಲ್ಲ ಫ್ರೆಂಡ್ಸ್, ಈ ಫೋನ್ ಏನಿದೆ ಅದು 50,000 ಲಾಂಚ್ ಆಗಿದೆ. ಅಷ್ಟೆಲ್ಲ ಇನ್ನು ಈ ಫೋನ್ ಏನಿದೆ ನೀವು 35 ಇಂದ 40,000 ಒಳಗಡೆ, ಅಂಡರ್ 40,000 ಒಳಗಡೆ ಈ ಫೋನ್ನ ಖರೀದಿ ಮಾಡೋದು ಹೇಗೆ ಅಂತ ಅದನ್ನು ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಅಷ್ಟೆಲ್ಲ ನಾವು ಯಾವುದಂಥ ಸ್ಮಾರ್ಟ್ಫೋನ್ನ ಖರೀದಿ ಮಾಡಬೇಕಾದ್ರೆ ನಾವು ಇಲ್ಲಿ ಎರಡು ಟೈಪ್ ಕ್ಯಾಟಗರಿ ಜನನ ನೋಡ್ತೀವಿ. ಒಂದು CPU ಆಗಿರ್ಬೋದು, ಪರ್ಫಾರ್ಮೆನ್ಸ್ ಮತ್ತು ಇಲ್ಲಿ ಗೇಮಿಂಗ್ಗೋಸ್ಕರ ಸ್ಮಾರ್ಟ್ಫೋನ್ನ ಖರೀದಿ ಮಾಡ್ತಾರೆ. ಇನ್ನೊಂದು ಕ್ಯಾಟಗರಿ ಜನ ಏನಿದ್ರೆ ಸ್ಪೆಷಲಿ ಅವರು ಕ್ಯಾಮ್ರಾಗೋಸ್ಕರ ಫೋನ್ನ ಖರೀದಿ ಮಾಡ್ತಾರೆ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಇದರ ಸಂಬಂಧಪಟ್ಟಂಗೆ ಸಂಪೂರ್ಣವಾಗಿ ಮಾಹಿತಿನ ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಷ್ಟೆಲ್ಲ ಈ ವಿಡಿಯೋ ಮುಖಾಂತರ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನಿದೆ ಶುರು ಮಾಡೋಣ. ಹೌದು ಫ್ರೆಂಡ್ಸ್, ನೀವು ಎಲ್ಲಿ ನೋಡಿದ್ರು IQ13 ಯೂಟ್ಯೂಬಲ್ಲಿ ಆಗಿರ್ಬೋದು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು, ಇದರದ್ದು ಸ್ಕ್ರೀನ್ಶಾಟ್ ಆಗಿರ್ಬೋದು, ವಿಡಿಯೋಸ್ ಆಗಿರ್ಬೋದು ಅಥವಾ ಇದರ ಪ್ರೈಸ್ ಸಂಬಂಧಪಟ್ಟಂಗೆ ಸಾಕಷ್ಟು ಒಂದು ಚರ್ಚೆ ಆಗ್ತಾ ಇದೆ. ಹೌದು ಫ್ರೆಂಡ್ಸ್, ನಾನು ಸ್ಟಾರ್ಟಿಂಗ್ ಹೇಳ್ದಂಗೆ IQ ಅಲ್ಲಿ ಇದಕ್ಕಿಂತ ಮುಂಚೆ ಸಾಕಷ್ಟು ಒಂದು ಸ್ಮಾರ್ಟ್ಫೋನ್ನ ಲಾಂಚ್ನ ಮಾಡಿದರೆ. ಹೌದು, ಸ್ಪೆಷಲಿ ಗೇಮಿಂಗ್ಗೋಸ್ಕರ ನೀವು ಇಲ್ಲಿ ನೋಡ್ಬೋದು, ಇದರಲ್ಲಿ ಸ್ಪೆಷಲ್ ಒಂದು ಚಿಪ್ ಕೂಡ ಇರುತ್ತೆ. ಅಂದರೆ ಅದು ಸ್ಕ್ರೀನ್ ಆಗಿರ್ಬೋದು ಅಥವಾ ಸ್ಪೆಷಲಿ ಗ್ರಾಫಿಕ್ಸ್ ರೆಂಡರ್ಗೋಸ್ಕರ ಇದರಲ್ಲಿ ಇನ್ಬಿಲ್ಟ್ ಒಂದು ಅಥವಾ ಸ್ಪೆಷಲ್ ಒಂದು ಚಿಪ್ ಕೂಡ ಇದರಲ್ಲಿ ಆ್ಯಡ್ನ ಮಾಡಿರ್ತಾರೆ. ಆದರೂ ಈ IQ13 ಇಷ್ಟೊಂದು ಹವಾ ಯಾಕಿದೆ ಅಂತ ನಿಮಗೆ ಅನಿಸ್ಬೋದು. ಹೌದು ಫ್ರೆಂಡ್ಸ್, ಇಲ್ಲಿ ಮೇನ್ ಮ್ಯಾಟ್ರ್ ಇರೋದು ಇಲ್ಲಿ ಅಂತ ಹೇಳ್ಬೋದು. ಯಾಕಂದರೆ ಲೇಟೆಸ್ಟಾಗಿ ಸ್ನ್ಯಾಪ್ಡ್ರ್ಯಾಗನ್ದು ಅಂದರೆ ಸ್ನ್ಯಾಪ್ಡ್ರ್ಯಾಗನ್ 8 ಎಲೀಟ್ ಅನ್ನೋವಂಥ ಒಂದು CPU ಏನಿದೆ, ಒಪಾಸಿಟಿ ಏನಿದೆ, ಇದೇ ಒಂದು ಫೋನಲ್ಲಿ ಫಸ್ಟ್ ಟೈಮ್ ಇದೆ ಲಾಂಚ್ ಆಗಿದೆ. ಹೌದು, ಇನ್ನು ಈ CPU ಬಗ್ಗೆ ಹೇಳಬೇಕಂದ್ರೆ ಇದು ಮೋಸ್ಟ್ ಪವರ್ಫುಲ್ CPU ಅಂತಲೇ ಹೇಳ್ಬೋದು. ಅಂದರೆ ನಮಗೆ iPhone 16 ಅಲ್ಲಿ ಏನೋ ಒಂದು ಲೇಟೆಸ್ಟ್ ಆಗಿರುವಂತಹ CPU ನೋಡೋದಕ್ಕೆ ಸಿಗುತ್ತೆ. ಆ ಒಂದು CPU ಟಕ್ಕರ್ ಕೊಡುವಂಥ ಚಾನ್ಸ್ ಇದೆ ಅಂತಲೇ ಹೇಳ್ಬೋದು. ಹೌದು ಫ್ರೆಂಡ್ಸ್, ಯಾಕಂದರೆ iPhone ಅಲ್ಲಿ ಸ್ಪೆಷಲಿ ನೀವು ಗೇಮಿಂಗ್ಗೋಸ್ಕರ ನೀವು ಖರೀದಿ ಮಾಡ್ತಾ ಇದ್ದೀರಾ ಅಥವಾ ನೀವು ಪರ್ಫಾರ್ಮೆನ್ಸ್ಗೋಸ್ಕರ ಖರೀದಿ ಮಾಡ್ತಾ ಇದ್ದಾರೆ ಅಂದರೆ iPhone ಅಲ್ಲಿ ಯಾವುದೇ ಕಾರಣ ಕೂಡ ಇಲ್ಲಿ ಕಾಂಪ್ರಮೈಸ್ ನೋಡೋದಕ್ಕೆ ಸಿಗೋದಿಲ್ಲ. ಅಂದರೆ ಸ್ಪೆಷಲಿ BGMI ಆಗಿರ್ಬೋದು ಅಥವಾ ಈ ಸ್ಪೋರ್ಟ್ಸ್ ನೀವು ಇಲ್ಲಿ ಆಡ್ತಾ ಇದ್ದೀರಾ ಅಥವಾ ನೀವು ಹೋಗಬೇಕು ಅಂತ ಅಂದರೆ ಪ್ರತಿಯೊಬ್ಬ ಈ ಸ್ಪೋರ್ಟ್ಸ್ ಪ್ಲೇಯರ್ ಕೈಲಿ ನೀವು ಇಲ್ಲಿ iPhone ನೋಡೋದಕ್ಕೆ ಸಿಗುತ್ತೆ. ಯಾಕಂದರೆ ಇದರಲ್ಲಿ FPS ಡ್ರಾಪ್ ಆಗೋದು ಅಥವಾ FPS ಫ್ಲೆಕ್ಸಿಬಿಲಿಟಿ ಆಗಿರ್ಬೋದು ಯಾವುದೇ ಕಾರಣ ಕೂಡ ನೋಡೋದಕ್ಕೆ ಸಿಗೋದಿಲ್ಲ. ಅದೇ ಥರ ಫ್ರೆಂಡ್ಸ್, ನೀವು ಸ್ನ್ಯಾಪ್ಡ್ರ್ಯಾಗನ್ಲಿ ಕೂಡ ಸೇಮ್ ಒಂದು ಕಂಫರ್ಟಬಿಲಿಟಿ ಇದೆ ಅಂತಲೇ ಹೇಳ್ಬೋದು. ಹೌದು, ಸ್ಪೆಷಲಿ ಇದೇ ಒಂದು ಮೈಂಡ್ ಸೆಟ್ ಇಟ್ಕೊಂಡು ಇಲ್ಲಿ ಒಂದು CPU ತಯಾರು ಮಾಡಿದ್ದಾರೆ ಅಂತ ಹೇಳ್ಬೋದು. ಹೌದು, ಸ್ನ್ಯಾಪ್ಡ್ರ್ಯಾಗನ್ 8 ಎಲೀಟ್ CPU ಏನಿದೆ ತುಂಬ ಮೋಸ್ಟ್ ಪವರ್ಫುಲ್ CPU ಅಂತಲೇ ಹೇಳ್ಬೋದು. ಹೌದು, ಯಾವಾಗ ಈ CPU ಈ ಫೋನಲ್ಲಿ ಇನ್ಬಿಲ್ಟ್ ಬರ್ತಾ ಇದೆ ಅಥವಾ ಲಾಂಚ್ ಆಗ್ತದೆ ಅಂತ ಕನ್ಫರ್ಮ್ ಆಯಿತು, ಆವಾಗಿಂದ IQ13 ಏನಿದೆ ಸಾಕಷ್ಟು ಒಂದು ಚರ್ಚೆಯಲ್ಲಿ ಬಂದಿದೆ. ಹೌದು ಫ್ರೆಂಡ್ಸ್, ವರ್ಲ್ಡಲ್ಲಿ ಮೋಸ್ಟ್ ಪವರ್ಫುಲ್ CPU ಅಂದರೆ ಸ್ನ್ಯಾಪ್ಡ್ರ್ಯಾಗನ್ 8 ಎಲೀಟ್ CPU ಏನಿದೆ ಒಂದು ತುಂಬ ಮೋಸ್ಟ್ ಪವರ್ಫುಲ್ CPU ಅಂತಲೇ ಹೇಳ್ಬೋದು. ಇದು ಡೈರೆಕ್ಟಾಗಿ ಆ್ಯಪಲ್ಗೆ ಒಂದು ಟಕ್ಕರ್ ಕೊಡುವಂಥ CPU. ಇನ್ನು ಸ್ಕ್ರೀನ್ ವಿಚಾರಕ್ಕೆ ಬಂದರೆ ಫ್ರೆಂಡ್ಸ್, ಇಲ್ಲಿ ನಿಮಗೆ 6.82 ಇಂಚ್ ಸ್ಕ್ರೀನ್ ಬರುತ್ತೆ. ಅಷ್ಟೆಲ್ಲ ಫ್ರೆಂಡ್ಸ್, ಇನ್ನು ಸ್ಕ್ರೀನ್ ಏನಿದೆ 2K ಸಪೋರ್ಟ್ ಆಗುತ್ತೆ. ಅಷ್ಟೆಲ್ಲ ಇದರಲ್ಲಿ ನಿಮಗೆ AMOLED ಡಿಸ್ಪ್ಲೇ ಬರುತ್ತೆ. ಹಾಗೂ ಇಲ್ಲಿ ನಿಮಗೆ ಮಲ್ಟಿ ಟಚ್ ಸ್ಯಾಂಪ್ಲಿಂಗ್ ರೇಟ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಅನ್ನು ಡಿಸ್ಪ್ಲೇ ರಿಫ್ರೆಶ್ ರೇಟ್ ನೋಡಿದ್ರೆ ಇಲ್ಲಿ ನಿಮಗೆ 144 ಹರ್ಟ್ಸ್ ಇರುವಂಥ ಒಂದು ಡಿಸ್ಪ್ಲೇ ರಿಫ್ರೆಶ್ ರೇಟ್ ನೋಡೋದಕ್ಕೆ ಸಿಗುತ್ತೆ. ನಾನು ಸ್ಟಾರ್ಟಿಂಗ್ ಹೇಳ್ದಂಗೆ ಇದರಲ್ಲಿ ನಿಮಗೆ ಸ್ನ್ಯಾಪ್ಡ್ರ್ಯಾಗನ್ 8 ಎಲೀಟ್ ಅನ್ನೋ ಮೋಸ್ಟ್ ಪವರ್ಫುಲ್ CPU ಬರುತ್ತೆ. ಇನ್ನು ರ್ಯಾಮ್ ವಿಚಾರಕ್ಕೆ ಬಂದರೆ ಫ್ರೆಂಡ್ಸ್, ಈ ಫೋನಲ್ಲಿ ನಿಮಗೆ 12 GB ಇಟ್ಕೊಂಡು ಇಲ್ಲಿ ನಿಮಗೆ 16 GB ವರೆಗೂ ಇಲ್ಲಿ ನಿಮಗೆ ರ್ಯಾಮ್ ನೋಡೋದಕ್ಕೆ ಸಿಗುತ್ತೆ. ಇನ್ನು ಸ್ಟೋರೇಜ್ ವಿಚಾರಕ್ಕೆ ಬಂದರೆ ಫ್ರೆಂಡ್ಸ್, ಇಲ್ಲಿ ನಿಮಗೆ 256 GB ಹಿಡ್ಕೊಂಡು ಇಲ್ಲಿ ನಿಮಗೆ 512 GB ವರೆಗೂ ನಿಮಗೆ ಇಲ್ಲಿ ಸ್ಟೋರೇಜ್ ನೋಡೋದಕ್ಕೆ ಸಿಗುತ್ತೆ. ಅಷ್ಟರಲ್ಲಿ ನಿಮಗೆ UFS 3.1 ಹಿಡ್ಕೊಂಡು ಇಲ್ಲಿ ನಿಮಗೆ ಸ್ಟೋರೇಜ್ ಅಂದರೆ ಸ್ಟಾರ್ಟ್ ಆಗುತ್ತೆ. ಇನ್ನು ಬ್ಯಾಟ್ರಿ ವಿಚಾರಕ್ಕೆ ಬಂದರೆ ಫ್ರೆಂಡ್ಸ್, ಇನ್ನು ಫೋನಲ್ಲಿ ನಿಮಗೆ 6000 mAh ಇರುವಂಥ ಬ್ಯಾಟ್ರಿ ಬರುತ್ತೆ. ಇನ್ನು ಫಾಸ್ಟ್ ಚಾರ್ಜಿಂಗ್ ವಿಚಾರಕ್ಕೆ ಬಂದರೆ ಇಲ್ಲಿ ನಿಮಗೆ 120 ವ್ಯಾಟ್ದು ಇಲ್ಲಿ ನಿಮಗೆ ಫಾಸ್ಟ್ ಚಾರ್ಜಿಂಗ್ ನೋಡೋದಕ್ಕೆ ಸಿಗ್ತಾ ಇದೆ. ಇನ್ನು ಆಬ್ವಿಯಸ್ಲಿ ಆಪರೇಟಿಂಗ್ ಸಿಸ್ಟಮ್ ಒಂದು ಇಲ್ಲಿ ನಿಮಗೆ ಪಂಟರ್ಚ್ OS 15 ಹಾಗೂ ಇಲ್ಲಿ ನಿಮಗೆ Android 15 ಬೇಸ್ ಇರೋ ಒಂದು ಆಪರೇಟಿಂಗ್ ಸಿಸ್ಟಮ್ ಬರುತ್ತೆ. ಫ್ರೆಂಡ್ಸ್, ಇನ್ನು ಮೇನ್ ಮ್ಯಾಟ್ರಿಗೆ ಬರೋಣ. ಯಾಕಂದರೆ ಕ್ಯಾಮ್ರಾ, ಹೌದು ಕ್ಯಾಮ್ರಾ ಅಲ್ಲಿ ಬಂದರೆ ಫ್ರೆಂಡ್ಸ್ ಇಲ್ಲಿ ನಿಮಗೆ 50 ಮೆಗಾಪಿಕ್ಸೆಲ್ ಸೋನಿ IMAX 921 ಇರುವಂಥ ಒಂದು ಸೆನ್ಸರ್ ಬರುತ್ತೆ. ಇನ್ನು ಎರಡನೇ ಸೆನ್ಸರ್ ಬಂದು ಇಲ್ಲಿ ನಿಮಗೆ ಸ್ಪೆಷಲಿ ಸ್ಯಾಮ್ಸಂಗ್ ಬರುತ್ತೆ. ಸ್ಯಾಮ್ಸಂಗ್ ಅಲ್ಲಿ ನಿಮಗೆ ಲೇಟೆಸ್ಟ್ ಆಗಿರುವಂಥ ಒಂದು J1 ಸೆನ್ಸರ್ ಏನಿದೆ ಅದು ಬರುತ್ತೆ. ಅದು ಆದಮೇಲೆ ಇಲ್ಲಿ ನಿಮಗೆ ಅಲ್ಟ್ರಾ ವೈಡ್ ಆ್ಯಂಗಲ್ ಅಲ್ಲಿ ನಿಮಗೆ ಸೋನಿ IMAX ಇರುವಂಥ ಒಂದು ಇದರಲ್ಲಿ ಕೂಡ ನಿಮಗೆ 861 ಒಂದು ಸೆನ್ಸರ್ ಬರುತ್ತೆ. ಇದು ಸ್ಪೆಷಲಿ ಒಂದು ಟೆಲಿಫೋಟೋ ಲೆನ್ಸ್ ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಫ್ರೆಂಡ್ಸ್, ಫ್ರಂಟ್ ಕ್ಯಾಮ್ರಾಲಿ ನೋಡಿದ್ರೆ ನಿಮಗೆ 32 ಮೆಗಾಪಿಕ್ಸೆಲ್ ಇರುವಂಥ ಒಂದು ಸೆಲ್ಫಿ ಕ್ಯಾಮ್ರಾ ಬರುತ್ತೆ. ಇನ್ನು ಇಲ್ಲಿ ಫ್ಲಾಶ್ ವಿಚಾರಕ್ಕೆ ಬಂದರೆ ನಿಮಗೆ ಸ್ಕ್ರೀನಲ್ಲಿ ಒಂದು ಸ್ಪಾಟ್ಲೈಟ್ ಕೂಡ ಅವೈಲೇಬಲ್ ಇದೆ. ಇದರಲ್ಲಿ ಏನು ಉಳಿದಂತೆ ನಿಮಗೆ ಸೀನ್ ಮೋಡಲ್ಲಿ ನಿಮಗೆ ರ್ಯಾರ್ ಸ್ನ್ಯಾಪ್ಚಾಟ್ ಆಗಿರ್ಬೋದು, ನೈಟ್ ಫೋಟೋಗ್ರಫಿ ಆಗಿರ್ಬೋದು ಅಥವಾ
ಪೋರ್ಟ್ರೇಟ್ ಆಗಿರ್ಬೋದು ಅಥವಾ ಫೋಟೋಸ್ ಮತ್ತು ವಿಡಿಯೋಲಿ ನಿಮಗೆ ಹೈ ರೆಗ್ಯುಲೇಷನ್ ಇರುವಂಥ ನೀವು ಇಲ್ಲಿ ವಿಡಿಯೋ ಶೂಟ್ನ ಮಾಡ್ಬೋದು. ಇನ್ನು ಕನೆಕ್ಟಿವಿಟಿ ವಿಚಾರಕ್ಕೆ ಬಂದರೆ ಫ್ರೆಂಡ್ಸ್ ಇಲ್ಲಿ ನಿಮಗೆ ವೈಫೈ 765 ಎಷ್ಟಿದೆ ಅಷ್ಟು ಕೂಡ ಇಲ್ಲಿ ಅವೈಲೇಬಲ್ ಇದೆ. ಇನ್ನು ಬ್ಲೂಟೂತ್ ವಿಚಾರಕ್ಕೆ ಬಂದ್ರೆ ಇಲ್ಲಿ ನಿಮಗೆ 5.4 ಇದೆ. ಇನ್ನು USB ಟೈಪ್ ಸಿ ಕೂಡ ಇಲ್ಲಿ ಸಪೋರ್ಟ್ ಆಗುತ್ತೆ. ಇನ್ನು ಇದರಲ್ಲಿ ನೋಡಬಹುದು ಇಲ್ಲಿ ನಿಮಗೆ ಸಾಕಷ್ಟು ಒಂದು 5G ಬ್ಯಾಂಡ್ಸ್ ನೋಡೋದಕ್ಕೆ ಸಿಗ್ತಾ ಇದಾವೆ. ಇನ್ನು ಸೆನ್ಸರ್ ವಿಚಾರಕ್ಕೆ ಬಂದ್ರೆ ನಿಮಗೆ ಆಕ್ಸೆಲರೇಟರ್ ಆಗಿರ್ಬೋದು, ಆಂಬಿಯಂಟ್ ಲೈಟ್ ಸೆನ್ಸರ್ ಆಗಿರ್ಬೋದು, ಪ್ರಾಕ್ಸಿಮಿಟಿ ಆಗಿರ್ಬೋದು, ಈ ಕಂಪಾಸ್ ಆಗಿರ್ಬೋದು, ಮತ್ತೆ ಇಲ್ಲಿ ಫಿಂಗರ್ ಪ್ರಿಂಟ್ ಸೆನ್ಸರ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಇಲ್ಲಿ ನಿಮಗೆ ಫಿಂಗರ್ ಪ್ರಿಂಟ್ ಸೆನ್ಸರ್ ಏನಿದೆ ಇಲ್ಲಿ ನಿಮಗೆ 3D ಅಲ್ಟ್ರಾಸಾನಿಕ್ ಸಿಂಗಲ್ ಟ್ರ್ಯಾಪ್ ಒಂದು ಸೆನ್ಸರ್ ಬರುತ್ತೆ. ಹೌದು, ಜಸ್ಟ್ ನೀವು ಇಲ್ಲಿ ಸ್ಕ್ರೀನ್ ಲೈಟ್ ಟಚ್ ಮಾಡಿದ್ರೆ ಸಾಕು ಡೈರೆಕ್ಟ್ ಆಗಿ ಇಲ್ಲಿ ಫೋನ್ ಏನಿದೆ ಅನ್ಲಾಕ್ ಆಗುತ್ತೆ. ಅಷ್ಟೊಂದು ಪವರ್ಫುಲ್ ಇರುವಂಥ ಒಂದು ಹಾರ್ಡ್ವೇರ್ ನೋಡೋದಕ್ಕೆ ಸಿಗ್ತಾ ಇದೆ. ಇನ್ನು ಆಲ್ಮೋಸ್ಟ್ ಇನ್ನು ನೀವು ನೋಡ್ಬೋದು ಇದರಲ್ಲಿ ನಿಮಗೆ ಸ್ಪೆಷಲ್ GPS ಸಂಬಂಧಪಟ್ಟಂಗೆ ಅಷ್ಟು ಸೆನ್ಸರ್ ಮತ್ತು ಅಷ್ಟು ಚಿಪ್ಸೆಟ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಇನ್ನು ಮೇನ್ ಮ್ಯಾಟ್ರಿಗೆ ಬರೋಣ. ಈ ಫೋನ್ ಏನಿದೆ ಸ್ಟಾರ್ಟಿಗೆ ಹೇಳಿದಂಗೆ ಇಲ್ಲಿ ನಿಮಗೆ 50,000 ಇಲ್ಲಿ ಫೋನ್ ಏನಾದರೂ ಲಾಂಚ್ ಆಗಿದೆ. ಒಂದು ವೇಳೆ ನೀವು ಫೋನ್ನ ಖರೀದಿ ಮಾಡಬೇಕು ಅಂತಿದ್ದೀರಾ ಅಂದರೆ ನೀವು ಸ್ಪೆಷಲಿ ಬಿಗ್ ಬಿಲಿಯನ್ ಡೇಸಲ್ಲಿ ನೀವು ಖರೀದಿ ಮಾಡ್ಬೋದು. ಅಷ್ಟೆಲ್ಲ ಒಂದು ವೇಳೆ ನೀವು ಇಲ್ಲಿ ಆಕ್ಸಿಸ್ ಬ್ಯಾಂಕಿಂದ ನೀವು ಇಲ್ಲಿ ಕಾರ್ಡ್ ಯೂಸ್ ಮಾಡಿದ್ರೆ ಕೂಡ ನಿಮಗೆ ಅರೌಂಡ್ ಇಲ್ಲಿ ನಿಮಗೆ 5,000 ರೂಪಾಯಿ ಏನಿದೆ ಡಿಸ್ಕೌಂಟ್ ಆಗುತ್ತೆ. ಅಂದರೆ ಆಲ್ಮೋಸ್ಟ್ ಇಲ್ಲಿ ನಿಮಗೆ 35 ಇಂದ ಇಲ್ಲಿ ನಿಮಗೆ 40,000 ಅಂಡರ್ ಒಳಗಡೆ ನೀವು ಇಲ್ಲಿ ಈ ಫೋನ್ನ ಖರೀದಿ ಮಾಡ್ಬೋದು. ಇನ್ನು ಕನ್ಕ್ಲೂಷನ್ ವಿಚಾರಕ್ಕೆ ಬಂದರೆ ಫ್ರೆಂಡ್ಸ್, ಒಂದು ವೇಳೆ ನಾನು ಸ್ಟಾರ್ಟಿಗೆ ಹೇಳ್ದಂಗೆ ಒಂದು ವೇಳೆ ಇಲ್ಲಿ ಎರಡು ಟೈಪ್ ಜನ ಇರ್ತಾರೆ. ಅಂದರೆ ಒಂದು ಸ್ಪೆಷಲಿ ಪರ್ಫಾರ್ಮೆನ್ಸ್ಗೋಸ್ಕರ ಸ್ಮಾರ್ಟ್ಫೋನ್ನ ಖರೀದಿ ಮಾಡ್ತಾರೆ, ಇನ್ನೊಂದು ಫೋಟೋಗ್ರಫಿಗೋಸ್ಕರ ಖರೀದಿನೂ ಮಾಡ್ತಾರೆ. ಹೌದು ಫ್ರೆಂಡ್ಸ್, ನೀವು ಒಂದು ವೇಳೆ ನೀವು ಸ್ಪೆಷಲಿ ಗೇಮಿಂಗ್ಗೋಸ್ಕರ ಖರೀದಿ ಮಾಡ್ತಾ ಇದ್ದಾರೆ ಅಂದರೆ ನೀವು ಇಲ್ಲಿ ಆರಾಮಾಗಿ ನೀವು ಇಲ್ಲಿ ಫೋನ್ನ ಖರೀದಿ ಮಾಡ್ಬೋದು. ಇನ್ನು ಈ ಹಾರ್ಡ್ವೇರಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ IQ ಏನಿದೆ ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಕಾಂಪ್ರಮೈಸ್ನ ಆಗಿಲ್ಲ. ಮೋಸ್ಟ್ ಪವರ್ಫುಲ್ CPU ಇದೆ. ಇನ್ನು ಇದು ಇನ್ನೂ ಏನು ಬೇಕು ನಿಮಗೆ ಇದರಲ್ಲಿ. ಈಗ ನೀವು ಡೈರೆಕ್ಟಾಗಿ ಈ ಸ್ಪೋರ್ಟ್ಸ್ಗೆ ನೀವು ಹೋಗ್ತಾ ಇದ್ದೀರಾ ಅಥವಾ ನೀವು ಎಲ್ಲಿದ್ದಾರೆ ಆಡಬೇಕು ಅಂತಿದ್ದೀರಾ ಅಂದರೆ ನೀವು ಡೈರೆಕ್ಟಾಗಿ ಇಲ್ಲಿ IQ39 ನೀವು ಇಲ್ಲಿ ಖರೀದಿ ಮಾಡ್ಬೋದು. ಇನ್ನು ಫೋಟೋಗ್ರಫಿಗೋಸ್ಕರ ನೀವು ಇಲ್ಲಿ ಖರೀದಿ ಮಾಡ್ತಂದ್ರೆ ನೀವು ಕೂಡ ಇಲ್ಲಿ ಖರೀದಿ ಮಾಡ್ಬೋದು. ಹೌದು, ಇಲ್ಲಿ 50 ಮೆಗಾಪಿಕ್ಸೆಲ್ ಏನಿದೆ ಇಲ್ಲಿ ನಿಮಗೆ ಟೆಲಿಫೋಟೋ ಲೆನ್ಸ್ ಬರುತ್ತೆ. ಹೌದು ಫ್ರೆಂಡ್ಸ್, ಯಾಕಂದರೆ ಇಲ್ಲಿ ನಿಮಗೆ DSLR ಕ್ವಾಲಿಟಿಯಲ್ಲಿ ಇಲ್ಲಿ ಫೋಟೋಸ್ನ ನೀವು ಇಲ್ಲಿ ಕ್ಯಾಪ್ಚರ್ನ ಮಾಡ್ಬೋದು. ಹೌದು ಫ್ರೆಂಡ್ಸ್, ಇದರ ಸಂಬಂಧಪಟ್ಟ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಮರಿದೇ ಕಾಮೆಂಟ್ ಐತೆ ಸರ್ ಮರಿಬಿಡಿ. ಅಷ್ಟೆಲ್ಲ ಈ ವಿಡಿಯೋ ಮುಗಿದ ನಮ್ಮ ಚಾನಲ್ಗೆ ಹೊಸದಾಗಿ ಬಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಿಡಿ. ಮತ್ತೆ ನಿಮಗೆ ಮೀಟ್ ಮಾಡ್ತೀನಿ ಇದೇ ಥರ ಇಂಟ್ರೆಸ್ಟಿಂಗ್ ಹಾಗೂ ಇನ್ಫಾರ್ಮೇಟಿವ್ ವೀಡಿಯೋಸಲ್ಲಿ. ನಮಸ್ಕಾರ.